ಒಂದು ಭಾಳ ರೋಚಕ ಸುದ್ದಿ ತೊಗೊಂಡ್ಬಂದೇನೆ. ಈ ಸುದ್ದಿ ಮಾತ್ರ ಭಾಳ ಕೂಲಂಕುಷವಾಗಿ ನೋಡಬೇಕು, ಶಿಕ್ಷಣದ ಮಹತ್ವ ಏನೈತೆ ಅನ್ನೋದು. ಇದೇ ಜಾರ್ಖಂಡದ ಧನಭಾಗದಲ್ಲಿ ಒಂದು ಗಂಡ ಹೆಂಡತಿ ಕುಟುಂಬ ಇರ್ತೈತಿ. ಆ ಗಂಡ ಹೆಂಡತಿ ಕುಟುಂಬಕ್ಕೆ ಒಂದು ಮುದ್ದಿನ ಮಗಳು ಹುಟ್ಟುತ್ತಾಳೆ. ಮುದ್ದಿನ ಮಗಳು ಹುಟ್ಟಿದಿಂದನೇ ಭಾಳ ಶಾಣೆ ಇರ್ತಾಳೆ. ಶಾಣೆ ಆದ ತಕ್ಷಣ ಆಕೆಗೆ ನಾನು ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಬೇಕು, IPS ಆಗಬೇಕು ಅನ್ನೋ ಮನೋಭಾವನೆ ಆಕಿನ ತಲೆಯಾಗಿರ್ತೈತಿ. ಇದಾಗಿದ್ದ ಘಟನೆ ಭಾರತ ದೇಶದ ಜಾರ್ಖಂಡ್ ರಾಜ್ಯದ ಧನಭಾಗ ಜಿಲ್ಲೆಯಲ್ಲಿ ನಡೆದಂಥ ಘಟನೆ. ಅವಳು ಯಾರು ಆ ಮುದ್ದಿನ ಮಗಳಂದರೆ ಅನಿತಾ IPS. ಅನಿತಾ IPS ಇವತ್ತು ಜಗತ್ತು ನೋಡಾಕತ್ತೈತಿ. ಆಕಿದು ಜಗತ್ತು ನೋಡಾಕತ್ತೈತಿ. ಏನು ಮಾಡ್ತಾಳ ಮುದ್ದಿನ ಮಗಳು? ಬಡತನದಲ್ಲಿ ಹುಟ್ಟಿದಂಥ ಆ ಮಗಳು ಅನಿತಾ ಶಿಕ್ಷಣ ಪೂರೈಸಿ IPS ಆಗ್ತಾಳೆ. IPS ಆದ ತಕ್ಷಣ ತಂದೆ ತಾಯಿಗೆ ಮೊದಲು ಸಲ್ಯೂಟ್ ಹೊಡಿತಾಳೆ. ಸಲ್ಯೂಟ್ ಹೊಡೆದ ತಕ್ಷಣ ತಂದೆ ತಾಯಿ ವಿಚಾರ ಮಾಡ್ತಾರೆ, ಈಗ ನೀನು ನಿನ್ನ ಉದ್ಯೋಗ ಪಡ್ಕೊಂಡು ನೀನು SP ಆದಿ, ನೀನೊಂದು ಮದುವೆ ಮಾಡ್ಕೋಬೇಕಮ್ಮ, ಅದೊಂದು ನಮ್ಮದು ಕನಸೈತಿಯಾ, ನಿನ್ನ ಮದುವೆ ನಾವು ಕಣ್ಣಾರೆ ನೋಡ್ಬೇಕಂದಾಗ ಹೇಳ್ತಾಳ ಮುದ್ದಿನ ಮಗಳು ಅನಿತಾ, ನನಗೆ 3 ವರ್ಷ ಅವಕಾಶ ಕೊಡ್ರಿ, ಒಂದು ಕ್ರಾಂತಿ ಮಾಡಬೇಕಾಗಿತ್ತು. ನಾ ಈ IPS ಉದ್ಯೋಗ ತೊಗೊಂಡು ಈ ಹುದ್ದೆಯಿಂದ ಒಂದು ಕ್ರಾಂತಿ ಮಾಡಿ 3 ವರ್ಷ ನಂತರ ಬಂದು ನಾನು ನಿಮಗೆ ಹೇಳ್ತೀನಿ, ಇದೇ ಹುಡುಗನ ನೋಡ್ರಿ ನೀವು, ನಾ ಮದುವೆ ಮಾಡ್ಕೋತೀನಿ ಅಂದಾಗ ಕಣ್ಣೀರಿನ ಕೋಡಿ ಹರಿತೈತಿ. ಖುಷಿ ಆಗ್ತಾರ. ಮಗಳಿನ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋ ಸಲುವಾಗಿ ನಮಗೆ ಸ್ವಾಯತ್ತತೆ ಕೊಟ್ಟಾಳ ಅವಳೇ ಅನಿತಾ IPS. ಏನು ಮಾಡ್ತಾಳೆ ಗೊತ್ತೈತೇನ್ರಿ? ಅಧಿಕಾರ ವಹಿಸಿ ಕೊಟ್ಟ ತಕ್ಷಣ ತನ್ನ ಕಾರಿನಲ್ಲಿ ಡ್ರೈವರ್ ಜೊತೆ ಹೋಗುವಾಗ ಡ್ರೈವರ್ಗೆ ಗಾಡಿ ನಿಂದ್ರಸಂತಾಳೆ. ಕೇಳ್ರಿ, ಭಾಳ ಚಂದ ಐತಿ. 3 ನಿಮಿಷ ಐತಿ, ಮುಗಿಸೇ ಬಿಡ್ತಾನೆ. ಕಾರ ನಿಂದ್ರಸಂತಾಳೆ. ಕಾರ ನಿಂದ್ರಿಸಿದ ಮೇಲೆ ನಾ ಇಳಿತೀನಿ, ನೀ ಮುಂದೆ ಹೋಗು, ನಾ ಇಳ್ದಿದ್ದು ಯಾರಿಗೆ ಹೇಳಬೇಡ ಅಂತಾಳೆ. ಆದ್ರೆ ಅವ ಹೇಳ್ತಾನೆ, ನನ್ನ ಜವಾಬ್ದಾರಿ ಐತಿ ನಿಮ್ಮನ್ನು ಒಯ್ಯೋದು ಅಂಥೇಳಿ. ಮಿಸ್ಟರ್ ನನ್ನ ಆದೇಶ ಪಾಲನೆ ಮಾಡಬೇಕು ಅಂದಾಗ ಎಸ್ ಮೇಡಮ್ ಅಂತಾನೆ. ಯಾಕಂದರೆ ಪೊಲೀಸ್ ವರಿಷ್ಠಾಧಿಕಾರಿ IPS ಒಂದು ಆದೇಶ ಕೊಟ್ಟರೆ ಆ ಆದೇಶ ಪಾಲನೆ ಮಾಡುವಂಥ ಡ್ರೈವರ್ನ ಕರ್ತವ್ಯ, ಅದು ಪ್ರೋಟೋಕಾಲ್. ತಕ್ಷಣ ಅಲ್ಲಿ ಇಳಿದ ತಕ್ಷಣ ವೇಷ ಬದಲಾವಣೆ ಮಾಡಿಕೊಂಡು ಹರಕ ಬಟ್ಟೆಗಿಟ್ಟೆ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಭಿಕ್ಷುಕಿಯಾಗಿ ಹೋಗುತ್ತಾಳೆ. ಭಾಳ ರೋಚಕ ಕಹಾನಿ ಐತಿ ಕೇಳ್ರಿ. ಯಾಕೆ ಭಿಕ್ಷುಕಿ ಆಗುತ್ತಾಳೆ? ಭಿಕ್ಷುಕಿ ಆದ ತಕ್ಷಣ ಅಲ್ಲಿ ಹೋಗುತ್ತಾಳೆ. ಹೋಗಿ ಅಲ್ಲಿ ನೋಡ್ತಾಳ, ಇವಳ್ಯಾರು ಭಿಕ್ಷುಕಿ ಬಿಡಪ್ಪ ಅಂತೇಳಿ. ಆ ಕಡೆ ಹೋಗು ಈ ಕಡೆ ಹೋಗು, ಚಿಲ್ಲರ್ ಕೊಡು, ಆಕೆ ಏನಾರು ಊಟ ಕೊಡು ಅದಂತ ಪೊಲೀಸ್ ಇನ್ಸ್ಪೆಕ್ಟ್ರು CPI DSPಗಳು ಆಕಿನ ಹೊರಗೆ ಹಾಕ್ತಾರೆ. ಹೊರಗೆ ಹೋಗಿ ಕೆಟ್ಟಿ ಮೇಲೆ ಕೊಂಡ್ತಾಳೆ. ಆವಾಗ ಒಂದು ಘಟನೆ ನಡೀತಿತ್ತು ಅಲ್ಲಿ. ಅದೇ ಧನಭಾಗದ ಮಹಾರಾಜಕೀಯ ಪುಡಾರಿ, ಅವನೇ ಸಾವಿರಾರು ಕೋಟಿ ಸರ್ದಾರ. ಆ ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ಗಳಿಸಿದವ. ಆ ಹಣ ಗಳಿಸಿದ ಲೆಕ್ಕದಲ್ಲಿ ಅವನ ಮಗ ಒಂದು ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾನೆ. ಆ ಪ್ರಕರಣ ಅಲ್ಲಿ ಬಂದಿರ್ತೈತಿ. ಆ ಹೆಣ್ಮಗಳು ಅತ್ಯಾಚಾರ ಆದವಳು ಬಡು ಹೆಣ್ಮಗಳು. ಅವಳ ಕೂಗಿಗೆ ಸ್ಪಂದಿಸೋರು ಯಾರು ಇರುವುದಿಲ್ಲ. ಇದು ಅಗರ್ಭ ಶ್ರೀಮಂತನ ಮಗ ಮಾಡಿದಂಥ ಅತ್ಯಾಚಾರ. ಆ ಹುಡುಗಿಯ ತಂದೆ ತಾಯಿಗಳು ಬಂದು ಪೊಲೀಸ್ ಠಾಣೆಯಲ್ಲಿ ಗೋಗೆರೆದು ಕಾಲು ಬಿದ್ದು ನಮಗೆ ನ್ಯಾಯ ಕೊಡಿಸಿ ನಮ್ಮ ಮಗಳಿನ ಮೇಲೆ ಅತ್ಯಾಚಾರ ಆಗೈತಿ ಅಂದಾಗ ಅಲ್ಲಿರುವಂಥ 10 ಪೊಲೀಸರು ಆ ದೊಡ್ಡ ಶ್ರೀಮಂತನ ಮಗನ ಜೊತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿ ಕೇಸನ್ನು ಮುಚ್ಚಿ ಹಾಕುವ ಸಲುವಾಗಿ ಅವರನ್ನು ಬೆದರಿಸ್ತಾ ಇರ್ತಾರೆ. ಆದರೂ ಈ ಭಿಕ್ಷುಕಿ ರೂಪದಲ್ಲಿ ಇದ್ದವಳು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಮತ್ತೆ ಆಕೆನ ಹೊರಗೆ ಹಾಕ್ತಾರ. ಆವಾಗ ಆಕೆ ಪೊಲೀಸ್ ವರಿಷ್ಠಾಧಿಕಾರಿ IPS ಅನಿತಾ ಏನು ಹೇಳ್ತಾಳೆ? ನಾನು ಭಾಳ ದಂಡದಿದ್ದೀನಿ, ಭಿಕ್ಷೆ ಬೇಡಿ ಸಾಕಾಗೈತಿ, ನನಗೊಂದು ವಿಶ್ರಾಮ ಮಾಡೋ ಸಲುವಾಗಿ ಒಂದು 10 ನಿಮಿಷ ಇಲ್ಲಿ ಕುಂಡಾಕ ನನಗೆ ವ್ಯವಸ್ಥೆ ಮಾಡಿರಿ ಅಂದಾಗ ಅಲ್ಲಿ ಒಬ್ಬ ಪೊಲೀಸ ಇಲ್ಲಿ ಕೊಂಡು ಬೇಡ ಅಲ್ಲಿ ಹೊರಗೆ ಕೊಂಡು ಅಂದಾಗ ಹೊರಗೆ ಕುಣ್ತಾಳ. ಅಲ್ಲಿಯ ಅತ್ಯಾಚಾರಿ ಆದಂಥ ತಂದೆ ತಾಯಿಯ ಗೋಳು, ಕಣ್ಣೀರಿನ ಕೋಡಿ, ಕಣ್ಣೀರಿನ ಹರಿವು ನೀರಿಕೆ, ಹೃದಯ ವಿದ್ರಾವಕ ಘಟನೆ ಕಣ್ಣಾರೆ ನೋಡ್ತಾಳ. ಅದನ್ನು ಕೇಳಬೇಕಂದ್ರೆ ಇನ್ನೂ ವಿಶ್ರಾಂತಿ ಪಡೆಯೋ ಲೆಕ್ಕದಲ್ಲಿ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾಳ. ಆದರೆ ಅಲ್ಲಿ ಆಕೆಗೆ ನ್ಯಾಯ ಕೊಡಿಸುವುದಿಲ್ಲ. ದುಡ್ಡಿನ ವ್ಯವಹಾರ ನಡೀತೈತಿ. ಎಲ್ಲರೂ ದುಡ್ಡುಗಳನ್ನ ಕಿಸೆದಲ್ಲಿ ಹಾಕೋತಿರ್ತಾರೆ. ಹೊರಗೆ ಹೋಗು ಅಂದಾಗ ಆ ತಂದೆ ತಾಯಿಗಳನ್ನು ಹೊರಗೆ ಹಾಕಿ ಹೊರಗೆ ದಬ್ಬತಾರ. ದಬ್ಬಿದ ಮೇಲೆ ಆ ಭಿಕ್ಷುಕಿ ನೇರವಾಗಿ ಎಂಟ್ರಿಯಾಗಿ ಆ ತಂದೆ ತಾಯಿನ ಕೇಳ್ತಾ, ಏನಾಗಿದೆ ನಿಮ್ಮ ಮಗಳಿಗೆ? ಈ ಅತ್ಯಾಚಾರ ಆಗಿದೆ. ಇಂಥ ದೊಡ್ಡ ಒಬ್ಬ ಶ್ರೀಮಂತನ ಮಗ ನಮ್ಮ ಮಗಳ ಮೇಲೆ ಅತ್ಯಾಚಾರ ಮಾಡ್ಯಾನ, ಆದರೆ ಇಲ್ಲಿ ನ್ಯಾಯ ಕೊಡಿಸ್ತಾ ಇಲ್ಲ. ನಾನು ಎಷ್ಟು ಹೋಗಿರೋದು ಕೇಳಿದೆ, ಕಾಲು ಬಿದ್ದೀವಿ, ನಮ್ಮ ಮಗಳಿಗೆ ಅನ್ಯಾಯ ಆಗೈತಿ, ನ್ಯಾಯ ಕೊಡ್ರಿ, ಅವನ್ನ ಅರೆಸ್ಟ್ ಮಾಡ್ರಿ ಅಂದಾಗ ಅಲ್ಲಿ ಅವರು ಹೊರಗೆ ಹಾಕಿದ್ರು. ದುಡ್ಡಿನ ವ್ಯವಹಾರ, ಶ್ರೀಮಂತಿಗೆ ನಮ್ಮ ಕೂಗು ಕೇಳೋರು ಯಾರು ಅಂದಾಗ ತಕ್ಷಣ ವಿಚಲಿತ ಆಗತಾಳೆ ಈ ಭಿಕ್ಷುಕಿ. ನೇರವಾಗಿ ಬಂದು ಅಲ್ಲಿ ಒಳಗೆ ಬಂದಾಗ ಭಿಕ್ಷುಕಿ ಇಲ್ಲಾಕೆ ಬಂದಿ ಅಂತೇಳಿ ಮತ್ತಾಕಿನ ಬಡಿಲಿಕ್ಕೆ ಬರ್ತಾರೆ. ಆದರೆ ಆಕಿ ತನ್ನ ನಿಜವಾದ ಪೋಷಾಕವನ್ನು ತೆಗೆದು ತೋರಿಸಿದಾಗ ದಿಗ್ಭ್ರಮೆ ಆಗತೈತಿ. ಸಲ್ಯೂಟ್ ಮೇಲೆ ಸಲ್ಯೂಟ್ ಹೊಡಿತಾರ, ಹೋಗಿ ಕಾಲು ಬೀಳ್ತಾರ, ಕ್ಷಮೆ ಕೇಳ್ತಾರ. ಆದರೆ ಕಾನೂನಿನ ಕ್ರಮ ಮಾತ್ರ ತಗೋತೀನಿ ಅಂತೆ ಎಷ್ಟೋ ಅಧಿಕಾರಿಗಳ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟು ಅವರಿಗೆ
ನೋಟಿಸ್ಗಳನ್ನು ಕೊಟ್ಟು ಕಾನೂನು ಕ್ರಮ ತೆಗೆದುಕೊಂಡು ಆ ಭೂಗತ ದೊಡ್ಡ ವ್ಯಕ್ತಿಯ ಮಗನನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿ ಅವರಿಗೆ ನ್ಯಾಯ ಕೊಡಿಸ್ತಾಳ. ಅವಳೇ IPS ಅನಿತಾ SP ಧನ್ಬಾಗ್. ಆದ ಘಟನೆ ನೈಜ ಘಟನೆ. ಭಿಕ್ಷಕಿಯ ರೂಪದಲ್ಲಿ ಈ ರೀತಿ ಸೋಂಗ ಹಾಕ್ಕೊಂಡು ಒಂದು ನೆವ ಮಾಡಿಕೊಂಡು ಹೋದರೆ, ಮೊದಲು ಹೇಳ್ತಿದ್ರು ಇಂದಿರಾ ಗಾಂಧಿ ಕಾಲದಾಗ CIDಗಳು ಬರ್ತಾರ ಭಿಕ್ಷುಕರ ರೂಪದಲ್ಲಿ ಅಂತೇಳಿ. ಈಗ ಯಾರು ಬರಾಕತ್ತಾರ? ಇವರು ಪೊಲೀಸ್ ವರಿಷ್ಠಾಧಿಕಾರು ಇಂಥ ರೂಪದಲ್ಲಿ ಹೋದರೆ ನೈಜ ಪೊಲೀಸ್ ಠಾಣೆಯಲ್ಲಿ ಏನು ನಡೀತಾವ ಅನ್ನೋದು ಇವತ್ತು ಗೊತ್ತಾಗ್ತೈತಿ. ನಾವು ಹೇಳ್ತಿದ್ದೀವಿ ಪೊಲೀಸರು ರಾಕ್ಷಸರಲ್ಲ ರಕ್ಷಕರು ಅಂತೇಳಿ. ಆದರೆ ಅಲ್ಲಿ ನೈಜ ಘಟನೆ ಇದು ಆಗಿದ್ದು ಜಾರ್ಖಂಡದ ಧನಭಾಗದಲ್ಲಿ. ಆ ಕಂಪ್ಲೀಟ್ ವಿಡಿಯೋ ಹಾಕಕತ್ತನ ನೋಡ್ಕೋತ ಹೋಗ್ರಿ. ಅದು ವಿಡಿಯೋ ನಾವು ತಯಾರು ಮಾಡಿದ್ದೈತಿ, ಅದನ್ನಷ್ಟ ನೋಡ್ರಿ. ಇದು ಒಂದು ಚಾನಲ್ದಲ್ಲಿಯೂ ಸಹಿತ ಬಂದಿತ್ತು. ಆದರೆ ಸೊಗಡ ಭಾಷೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳುವ ಹಂಬಲ ನನಗಿತ್ತು. ಇದನ್ನು ಸವಿಸ್ತಾರವಾಗಿ ಹೇಳಿದ್ದೀನಿ, ಸಂಪೂರ್ಣವಾಗಿ ನೋಡ್ರಿ. ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ. ಇಂಥ ಖಡಕ್ ಅಧಿಕಾರಿ ನಮಗೆ ಬೇಕು, ಅದು ಮಹಿಳೆ ಅನಿತಾ IPS ಜಾರ್ಖಂಡ್ ಧನ್ಬಾಗ್. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.